हुक्केरीचे आमदार निखिल कत्ती यांनी यमकनमर्डी मतदारसंघातील चिक्कलदिनी, यमकनमर्डी, दड्डी, हेब्बाळ या गावांमध्ये दौरा करून नागरिकांच्या समस्या ऐकून घेतल्या। यानंतर बोलताना आमदार निखिल कत्ती म्हणाले की कत्ती घराणे एकच आहे, पण तू ज्या घरात गेलायस तिथे 3 दरवाजे आहेत, विचार कर, असे म्हणत त्यांनी हुक्केरी ग्रामीण वीज सहकारी संस्थेच्या एका संचालकावर टीका केली, जो कत्ती कुटुंबाच्या विरोधात बोलला होता। ಹೊಳ್ಳಿ ಒಂದು ಮಾತು ಹೇಳ್ತಾರೆ, ಹಿಟ್ಲರ್ ರೂಲ್ ನಿರ್ದೇಶಕರ ಯಾರು ಹೋಗ್ಯಾರಲ್ಲ ಒಂದು ಮಾತು ಅಂದ ಹಿಟ್ಲರ್ ರೂಲ್ ಮತ್ತೆ ಯಾರ ಮನೆ ಬಾಗಿಲು ಹೋಗೋದಿಲ್ಲ, ಅವ ಯಾರ ಮನೆ ಮುಂದೆ ಮಾತು ಮಾತಾಡಲ್ಲ ಆ ಮನೆಗೆ 3 ಬಾಗಿಲು ಅವನ ಗೊತ್ತಿತ್ತು ಗೊತ್ತು, ನಮಗೆ ಯಾವ ಬಾಗಿಲು ಹಾದಿ ತೋರಿಸೋನ್ನ ಗೊತ್ತು ಆಗಬೇಕು। ನಮ್ಗೆ ಏನು ಬರುವ ಚುನಾವಣೆಯಲ್ಲಿ ಕಳೆದ 40ರಿಂದ 45 ವರ್ಷ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇರುವಂತ ಎಲ್ಲಾ ಸಂಘ ಸಂಸ್ಥೆಗಳನ್ನ, ಅಪ್ಪನಗೌಡರು ಪಾಟೀಲ್ ಅವರು ಕಟ್ಟಿದಂತ ಸಂಘ ಸಂಸ್ಥೆಗಳನ್ನ ಬಸವನಗೌಡ ಆಚಾರು, ವಿಶ್ವನಾಥ್ ಕತ್ತಿ ಅವರು ನಮ್ಮ ಆಚಾರು, ನಮ್ಮ ತಂದೆ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರು, ನಮ್ಮ ಚಿಕ್ಕಪ್ಪ ರಮೇಶ್ ಕತ್ತಿ ಅವರು ಒಳ್ಳೆ ರೀತಿಯಿಂದ ಯಾವುದೋ ಅಡಚಣೆ ಬರಬಾರ್ದಂಗ ಈ ಕ್ಷೇತ್ರ ನಡ್ಸ್ಕೊಂಡ್ ಬಂದಿರಂತ ಉದಾಹರಣೆ ತಮ್ಮ ಕಣ್ಣು ಮುಂದೆ ಆಗಬೇಕು। ಏನ ಒಂದು ಮನೆಗೆ 3 ಬಾಗಿಲು ಇರುವಂತ ರಸ್ತೆ ತೋರಿಸುವಂತ ಡೈರೆಕ್ಟರ್ ಹೋಗ್ಬೇಕು, ಇದು ನಾವು ನಿರ್ಣಯ ಮಾಡಬೇಕು। ಯಾಕಂದ್ರೆ ಈ ಚುನಾವಣೆ ನಮ್ಮ ಹುಕ್ಕೇರಿ ತಾಲೂಕಿನ ಅಸ್ತಿತ್ವದ ಚುನಾವಣೆ। ತಾಲೂಕಿನ ಜನ ತಮ್ಮ ತಮ್ಮ ಹಿರಿಯರು ಕಟ್ಟಿದಂತ ಸಂಘ ಸಂಸ್ಥೆಗಳನ್ನ ನಡ್ಸ್ಕೊಂಡು ಹೋಗ್ತಾರಿಲ್ಲ ಅಂತ ಪ್ರಶ್ನೆ ಚಿಹ್ನೆಗಾಗಲೇ ನಮ್ಮ ಮುಂದೆ ಹಾಕ್ಯಾರ। ಅದಕ್ಕೆ ನಾವು ನೀವು ಕೂಡಿ ಉತ್ತರ ಕೊಡ್ಬೇಕಾಗಿದೆ ಈ ಬರುವ ಚುನಾವಣೆ। ಅದಕ್ಕೆ ಈಗಾಗಲೇ ನಮ್ಮ ಮುಂದೆ ವೋಟರ್ ಲಿಸ್ಟ್ಗಳು ಈಗಾಗಲೇ ಎಲ್ಲ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಈಗಾಗಲೇ ಕಳಿಸ್ಕೊಟ್ಟೆವು। ಪ್ರತಿಯೊಂದು ವೋಟರ್ಸಿಗೆ ತಾವೆಲ್ಲರೂ ಭೇಟಿಯಾಗಿ ಆಗಿದಂತ ಬೆಳವಣಿಗೆಗಳು ತಿಳಿಸ್ಬೇಕು, ಇನ್ನು ನಾವು ಮುಂದೆ ಹೆಂಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ಚರ್ಚೆ ತಾವು ತಮ್ಮ ಗ್ರಾಮದಲ್ಲಿ ಮಾಡಿ ಒಂದು ಒಳ್ಳೆ ಕ್ಯಾಂಡಿಡೇಟ್ ತಮ್ಮ ಜೆಡಿಪಿ ಮುಖಾಂತರ ಒಬ್ಬರು ಕೊಡುವ ವ್ಯವಸ್ಥೆ ತಾವು ಮಾಡಿದ್ರೆ ಅವ್ರನ್ನೇ ನಿಲ್ಲಿಸುವ ಜವಾಬ್ದಾರಿ ನಾನ ಕಾಕ ತಗೋತೇವಂತ ವೇದಿಕೆ ಮುಖಾಂತರ ಹೇಳ್ಬೇಕು। ಹೌದು, ಹಿರಿಯತನ ಕಳ್ಕೊಂಡೆವು, ಮಾರ್ಗದರ್ಶನ ಮಾಡ್ಬೇಕಾಗಿ ತಾವೇ। ನಂದು 2 ವರ್ಷ ಆಗೈತೆ MLA ಅಪೇಕ್ಷೆ, ಅಪ್ಪ ಮಾಡಿದ 40 ವರ್ಷದ ಅಪೇಕ್ಷೆ ಎಲ್ಲರೂ ಐತಿ, ನಾ ಇಲ್ಲ ಅನ್ನತ್ತಿಲ್ಲ, ಖರೆ ನಾನು ಪರಿಚಯ ಮಾಡ್ಕೊಳಕ್ ಬೆಂಗಳೂರಿಗೆ ಹೆಚ್ಚು ತಿರುಗಾಡಬೇಕು, IAS ಕೂಡ ಕೆಲಸ ತರಬೇಕು। ಈಗ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಕ್ಷೇತ್ರದಲ್ಲಿ 285 ಕೋಟಿ ವೆಚ್ಚದಲ್ಲಿ ಶುದ್ಧ ಕುಡಿ ನೀರು ಹಿಡ್ಕಲ್ ಡ್ಯಾಮ್ ಪ್ಯೂರಿಫೈಯರ್ ಹಾಕಿ ಅಲ್ಲಿಂದ ಪ್ರತಿಯೊಂದು ಗ್ರಾಮಕ್ಕೆ ಕೊಡುವ ವ್ಯವಸ್ಥೆ ನನ್ನ ಹುಕ್ಕೇರಿ ತಾಲೂಕಿನಲ್ಲಿ ಬರುವಂತಹ 72 ಹಳ್ಳಿ, ಯಮಕನಮರ್ಡಿಯಲ್ಲಿ ಬರುವಂತ 21 ಹಳ್ಳಿ ಕೂಡ ಆ ಯೋಜನೆ ಸ್ಯಾಂಕ್ಷನ್ ಮಾಡಿ ತರುವಲ್ಲಿ ನಾ ಯಶಸ್ವಿಯಾಗಿದ್ದೀನಿ। ಅಲ್ಲ ನಮ್ಮ ಭಾಗದಲ್ಲಿ ಯಾವಾಗಲೂ ಹಿರಣ್ಯಕೇಶಿ ನದಿ 6 ತಿಂಗಳು ಡ್ರೈ ಆಗುತ್ತೆ, 5 ಬ್ಯಾರೇಜ್ ತುಂಬುವ ವ್ಯವಸ್ಥೆಯಲ್ಲಿ ಯಶಸ್ವಿಯಾಗಿಯೂ 60 ಕೋಟಿ ರೂಪಾಯಿ ಟೆಂಡರ್ ಕೂಡ ಆಗಿದೆ, ಇನ್ನೇನು ಕೆಲವು ದಿವಸದ ಕೆಲಸ ಚಾಲು ಆಗುತ್ತೆ। ಅದಲ್ಲ ನಮ್ಮ ಕನಕಲ KIDದಲ್ಲಿ 2ನೇ ಫೇಸ್ದಲ್ಲಿ 600 ಎಕರೆ ಜಮೀನನ್ನ ತಗೊಳ್ಳೋ ನಿರ್ಣಯ ಸರ್ಕಾರ ಮಾಡಿತ್ತು, 18 ಲಕ್ಷ ರೂಪಾಯಿ ರೇಟ್ ಮಾಡಿತ್ತು। ಅದಕ್ಕೆ ಒಂದು ವರ್ಷ ವಿಳಂಬ ಆಗೈತಿ। MB ಪಾಟೀಲ್ ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ಬೋರ್ಡ್ದಲ್ಲಿ ಓದು ಹೊಳೆ ಟೆಂಡರಿಂಗ್ ಮಾಡಿ 28 ಲಕ್ಷ ರೂಪಾಯಿ ಪರ್ ಎಕರೆ ರೈತ ಕೊಡಿಸೋ ಜವಾಬ್ದಾರಿ ತಗೊಂಡು ಆ ಕೆಲಸ ಕೂಡ ಈಗ ಇಮಿಡಿಯೇಟ್ ಚಾಲು ಆಗಿದೆ। ಇಂಥವು ಕೆಲಸಗಳು ಮಾಡಿದ್ರು ನಾವು ಸ್ವಲ್ಪ ಬೇಸದಾಗಿನಿ, ಅದಕ್ಕೆ ತಮಗೆ ಬಂದು ಭೇಟಿಯಾಗ ಆಗಿರ್ಕಿಲ್ಲ, ಅದಕ್ಕೂ ತಾವು ಸಂಸ್ಥೆ ಒಂದು ವಿಶ್ವಾಸ ಇಟ್ಕೊಂಡು ಇಂಥವು ಮೇಜರ್ ಕೆಲಸದ ಮೈನರ್ ರೋಡ್ಗಳು ಅವು ಇವೆಲ್ಲ ಅವಂತೂ ಮಾಡ್ಕೊಂಡು ಬಂದಿದ್ವಿ। ಯಮಕನಮರ್ಡಿ ಕ್ಷೇತ್ರದಲ್ಲಿ ಹೌದು ನಾವು ಬಂದಿಲ್ಲ, ಯಾಕಂದ್ರೆ ಚುನಾವಣೆ ಸಂಘ ಸಂಸ್ಥೆ ಆಗಿಲ್ಲ, MLA ಚುನಾವಣೆ ಇದು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ನಮಗೆ ಇನ್ವಾಲ್ವ್ಮೆಂಟ್ ಅಷ್ಟು ಆಗಕ್ಕಾಗಿಲ್ಲ, ಅದಕ್ಕೆ ಶ್ರಮಿಸಿ ಬರುವ ದಿನಮಾನದಲ್ಲಿ ಮತ್ತೊಮ್ಮೆ ಹುಕ್ಕೇರಿ ತಾಲೂಕ ಹೆಂಗ ಸಂಘ ಸಂಸ್ಥೆಗಳ ಸಲುವಾಗಿ ಒಂದು ಮಾದರಿಯಾಗಿತ್ತು ಇಡೀ ರಾಜ್ಯದಲ್ಲಿ, ಅದೇ ಹುರುಪನ್ನ ನಮ್ಮ ತಾಲೂಕಿಗೆ ನಾವು ಎಲ್ಲರೂ ಕೂಡಿಸಿ ತುಂಬೋಣ ಅಂತ ವೇದಿಕೆ ಮುಖಾಂತರ ಹೇಳಿ ಈ ಚುನಾವಣೆ ನಾವು ನಮ್ಮ ಜಿಲ್ಲಾಗಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ಮಾದರಿ
ರೀತಿಯಿಂದ ಹೆಂಗ ಸಂಘ ಸಂಸ್ಥೆಗಳು ನಡ್ಸ್ಕೋಬೇಕಂತ ಒಂದು ಉದಾಹರಣೆ ಕೊಡು ಅಂತ ವೇದಿಕೆ ಮುಖಾಂತರ ಹೇಳಿ ನಾವೆಲ್ಲರೂ ಕೂಡಿ ಊಟಿಲ್ದ 3 ತನಕ ಕೂತಿರಿ, ಅದಕ್ಕೆ ಧನ್ಯವಾದಗಳು ಹೇಳಿ या प्रसंगी हुक्केरी ग्रामीण वीज सहकारी संस्थेचे संचालक कलगोडा पाटील, बसवराज हुंद्री, श्रीशैल यमकनमर्डी तसेच संकेश्वरचे नेते सुनील पर्वतराव काका भांदुर्गे, सिद्धलिंग सिद्धगौडर, शशी मठपती यांच्यासह अनेक जण उपस्थित होते. सचिन कांबळे, KMM मराठी, हुक्केरी.